ಅದೇ ಮಾವ ಮಾವ ಅಂತ ಹೇಳ್ತಾ ಇದ್ರಿ, ಗೆದ್ದ ನಂತರ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ, ಮೀಟ್ ಮಾಡಿದ್ರೆ, ಮಾತಾಡಿದ್ರೆ ಅಲ್ಲಿ ಮನೆಯಲ್ಲಿ ಏನು ಹೇಳಿದ್ರು? ನಿನ್ನೆ ಗರ್ಲ್ಸ್ ಬಾಯ್ಸು ರಿಯಾಲಿಟಿ ಶೋ ನಡೀತಿತ್ತು, ಅಲ್ಲೂ ಇದ್ದರು ಹನುಮಂತು, ಧನುಷ್ ಎಲ್ಲ. ಧನರಾಜ್ ಇಬ್ಬರು ಅಲ್ಲೇ ಇದ್ದರು. ಹನುಮಂತನೆಲ್ಲ ಮಾತಾಡ್ಸ್ಕೊಂಡು ಆಲ್ ದ ಬೆಸ್ಟ್ ಮಾವ ಅಂತೆಲ್ಲ ಹೇಳ್ಬಿಟ್ಟು ಬಂದ, ಒಳ್ಳೇದಾಗಲಿ ಅಂತ. ಫೈನಲಿ ನಿಮ್ಮ ಪ್ರಾಜೆಕ್ಟ್ಸ್ ಪ್ಲ್ಯಾನ್ಸ್ ಏನಿದೆ ಈ ವರ್ಷ ಅಂತ? ಸರ್, ಇವಾಗ ಒಂದಷ್ಟು ಫಿಲ್ಮ್ಗಳು ಬರ್ತಾ ಇದೆ. ಈಗ ಮಜಾ ಟಾಕೀಸ್ ಸ್ಟಾರ್ಟ್ ಆಗಿದೆ. ಮಜಾ ಟಾಕೀಸ್ ಮತ್ತೆ ರಿಯಾಲಿಟಿ ಶೋನಲ್ಲಿ ಮತ್ತೆ ಕಂಟಿನ್ಯೂ ಆಗಲಿಕ್ಕೆ ಮತ್ತೊಂದು ಅವಕಾಶ ಮಜಾ ಟಾಕೀಸ್ ಸಿಕ್ಕಿದೆ. ಸೊ ಅದಾದಮೇಲೆ ಒಂದಷ್ಟು ಪಿಕ್ಚರ್ಗಳು ಬರ್ತಿದೆ. ಈಗ ಗಜರಾಮ ರಿಲೀಸ್ ಆಗ್ತೈತೆ. ಇನ್ನೊಂದಷ್ಟು ಸುಖಿ ಭವ ಅಂತ ಪಿಕ್ಚರ್ ರಿಲೀಸಿಗೆ ರೆಡಿ ಇದೆ. ಸೊ ಇನ್ನೊಂದಷ್ಟು ಪಿಕ್ಚರ್ಗಳು ಶೂಟಿಂಗ್ ನಡೀತಾ ಇದೆ. ಸೊ ಕಮಿಂಗ್ ಅಪ್ ಹಿಂಗೆ ಹೋಗ್ತಾ ಇದೆ ಲೈಫು. ಅಂದರೆ ಒಂದೊಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಅಷ್ಟೇ. ಹನುಮಂತು ಗೆಲುವಿನ ಬಗ್ಗೆ ಮಾನಸ ಅವ್ರು ಏನು ಹೇಳಿದ್ರು? ಖುಷಿಪಟ್ಟರು. ಮಾನಸ ಯಾವಾಗಲೂ ಹನುಮಂತು ಗೆಲ್ಲಬೇಕು ಅನ್ನೋದೇ ಅವ್ರಿಗೆ ಆಸೆ. ಸೊ ಅವ್ರಿಗೆ ಇನ್ನೊಂದು ಅಂದರೆ ತ್ರಿವಿಕ್ರಮು ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್, ಅಣ್ಣನ ಥರ ಇದ್ದವರು ಬಿಗ್ ಬಾಸ್ ಮನೆಯೊಳಗೆ. ಅವ್ರು ಯಾವಾಗಲೂ ಎಕ್ಸ್ಪೋಸ್ ಮಾಡುವಾಗ ಅವರು ತ್ರಿವಿಕ್ರಮ್ ಗೆಲ್ಲಿ ಅಂತ ಹೇಳ್ತಾಯಿದ್ರು. ಸೊ ಅವರವರ ಭಾವನೆಯಲ್ಲಿ ಏನೇನು ಇರುತ್ತೆ ಅದನ್ನು ಹೇಳ್ಕೊಳ್ಳೇಬೇಕು. ಏಕೆಂದರೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ತ್ರಿವಿಕ್ರಮ್ ಅಣ್ಣನ ಥರ ಇರೋದ್ರಿಂದ ತ್ರಿವಿಕ್ರಮ್ ಗೆಲ್ಲಿ ಅಂತ ಹೇಳ್ತಿದ್ರು. ಇವಾಗ ಹನುಮಂತ ಗೆದ್ದಿರೋ ತುಂಬ ಖುಷಿ ಇದೆ. ಯಾಕೆಂದರೆ ಹನುಮಂತು, ನಾವು, ಮಾನಸ ಎಲ್ಲ ಒಂದೇ ಶೋನಲ್ಲಿ ವರ್ಕ್ ಮಾಡಿದವರಾಗಿರೋದ್ರಿಂದ ಸೊ ಒಂದೇ ಬಾಂಡಿಂಗಲ್ಲಿ, ಒಂದೇ ಫ್ರೆಂಡ್ಶಿಪ್ನಲ್ಲಿ ಇರೋದು ನಾವು. ನಮ್ಗೆ ಯಾರು ಗೆದ್ರೂ ₹1 ನಮಗೆ ಕೊಡಲ್ಲ ಅಲ್ವಾ? ಕರೆಕ್ಟ್ ತಾನೇ? ನಮ್ಗೆ ತ್ರಿವಿಕ್ರಮ್ ಗೆದ್ರು ಒಂದೇ, ಹನುಮಂತು ಗೆದ್ರು ಒಂದೇ. ಸೊ ಹಾರ್ಟ್ಲಿ ಒಂದು ಹೇಳಬೇಕು ಅಂತ ಅಂದರೆ ಎಲ್ರಿಗೂ ಒಳ್ಳೇದಾಗಲಿ ಬಿಗ್ ಬಾಸಲ್ಲಿ, ಅಷ್ಟೇ. ಅದೇ ಮಾವ ಮಾವ ಅಂತ ಹೇಳ್ತಾ ಇದ್ರಿ, ಗೆದ್ದ ನಂತರ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ, ಮೀಟ್ ಮಾಡಿದ್ರೆ, ಮಾತಾಡಿದ್ರೆ ಅಲ್ಲಿ ಮನೆಯಲ್ಲಿ ಏನು ಹೇಳಿದ್ರು? ನಿನ್ನೆ ಗರ್ಲ್ಸ್ ಬಾಯ್ಸು ರಿಯಾಲಿಟಿ ಶೋ ನಡೀತಿತ್ತು, ಅಲ್ಲೂ ಇದ್ದರು ಹನುಮಂತು, ಧನುಷ್ ಎಲ್ಲ. ಧನರಾಜ್ ಇಬ್ಬರು ಅಲ್ಲೇ ಇದ್ದರು. ಹನುಮಂತನೆಲ್ಲ ಮಾತಾಡ್ಸ್ಕೊಂಡು ಆಲ್ ದ ಬೆಸ್ಟ್ ಮಾವ ಅಂತೆಲ್ಲ ಹೇಳ್ಬಿಟ್ಟು ಬಂದ, ಒಳ್ಳೇದಾಗಲಿ ಅಂತ. ಫೈನಲಿ ನಿಮ್ಮ ಪ್ರಾಜೆಕ್ಟ್ಸ್ ಪ್ಲ್ಯಾನ್ಸ್ ಏನಿದೆ ಈ ವರ್ಷ ಅಂತ? ಸರ್, ಇವಾಗ ಒಂದಷ್ಟು ಫಿಲ್ಮ್ಗಳು ಬರ್ತಾ ಇದೆ. ಈಗ ಮಜಾ ಟಾಕೀಸ್ ಸ್ಟಾರ್ಟ್ ಆಗಿದೆ. ಮಜಾ ಟಾಕೀಸ್ ಮತ್ತೆ ರಿಯಾಲಿಟಿ ಶೋನಲ್ಲಿ ಮತ್ತೆ ಕಂಟಿನ್ಯೂ ಆಗಲಿಕ್ಕೆ ಮತ್ತೊಂದು ಅವಕಾಶ ಮಜಾ ಟಾಕೀಸ್ ಸಿಕ್ಕಿದೆ. ಸೊ ಅದಾದಮೇಲೆ ಒಂದಷ್ಟು ಪಿಕ್ಚರ್ಗಳು ಬರ್ತಿದೆ. ಈಗ ಗಜರಾಮ ರಿಲೀಸ್ ಆಗ್ತೈತೆ. ಇನ್ನೊಂದಷ್ಟು ಸುಖಿ ಭವ ಅಂತ ಪಿಕ್ಚರ್ ರಿಲೀಸಿಗೆ ರೆಡಿ ಇದೆ. ಸೊ ಇನ್ನೊಂದಷ್ಟು ಪಿಕ್ಚರ್ಗಳು ಶೂಟಿಂಗ್ ನಡೀತಾ ಇದೆ. ಸೊ ಕಮಿಂಗ್ ಅಪ್ ಹಿಂಗೆ ಹೋಗ್ತಾ ಇದೆ ಲೈಫು. ಅಂದರೆ ಒಂದೊಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಅಷ್ಟೇ. ಹನುಮಂತು ಗೆಲುವಿನ ಬಗ್ಗೆ ಮಾನಸ ಅವ್ರು ಏನು ಹೇಳಿದ್ರು? ಖುಷಿಪಟ್ಟರು. ಮಾನಸ ಯಾವಾಗಲೂ ಹನುಮಂತು ಗೆಲ್ಲಬೇಕು ಅನ್ನೋದೇ ಅವ್ರಿಗೆ ಆಸೆ. ಸೊ ಅವ್ರಿಗೆ ಇನ್ನೊಂದು ಅಂದರೆ ತ್ರಿವಿಕ್ರಮು ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್, ಅಣ್ಣನ ಥರ ಇದ್ದವರು ಬಿಗ್ ಬಾಸ್ ಮನೆಯೊಳಗೆ. ಅವ್ರು ಯಾವಾಗಲೂ ಎಕ್ಸ್ಪೋಸ್ ಮಾಡುವಾಗ ಅವರು ತ್ರಿವಿಕ್ರಮ್ ಗೆಲ್ಲಿ ಅಂತ ಹೇಳ್ತಾಯಿದ್ರು. ಸೊ ಅವರವರ ಭಾವನೆಯಲ್ಲಿ ಏನೇನು ಇರುತ್ತೆ ಅದನ್ನು ಹೇಳ್ಕೊಳ್ಳೇಬೇಕು. ಏಕೆಂದರೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ತ್ರಿವಿಕ್ರಮ್ ಅಣ್ಣನ ಥರ ಇರೋದ್ರಿಂದ ತ್ರಿವಿಕ್ರಮ್ ಗೆಲ್ಲಿ ಅಂತ ಹೇಳ್ತಿದ್ರು. ಇವಾಗ ಹನುಮಂತ ಗೆದ್ದಿರೋ ತುಂಬ ಖುಷಿ ಇದೆ. ಯಾಕೆಂದರೆ ಹನುಮಂತು, ನಾವು, ಮಾನಸ ಎಲ್ಲ ಒಂದೇ ಶೋನಲ್ಲಿ ವರ್ಕ್ ಮಾಡಿದವರಾಗಿರೋದ್ರಿಂದ ಸೊ ಒಂದೇ ಬಾಂಡಿಂಗಲ್ಲಿ, ಒಂದೇ ಫ್ರೆಂಡ್ಶಿಪ್ನಲ್ಲಿ ಇರೋದು ನಾವು. ನಮ್ಗೆ ಯಾರು ಗೆದ್ರೂ ₹1 ನಮಗೆ ಕೊಡಲ್ಲ ಅಲ್ವಾ? ಕರೆಕ್ಟ್ ತಾನೇ? ನಮ್ಗೆ ತ್ರಿವಿಕ್ರಮ್ ಗೆದ್ರು ಒಂದೇ, ಹನುಮಂತು ಗೆದ್ರು ಒಂದೇ. ಸೊ ಹಾರ್ಟ್ಲಿ ಒಂದು ಹೇಳಬೇಕು ಅಂತ ಅಂದರೆ ಎಲ್ರಿಗೂ ಒಳ್ಳೇದಾಗಲಿ ಬಿಗ್ ಬಾಸಲ್ಲಿ, ಅಷ್ಟೇ.